ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಾಂಗ್ರೆಸ್ಗೆ ವಯಸ್ಸಾಗಿದೆ, ಚಿಕಿತ್ಸೆ ಕೊಟ್ಟರೂ ಬದುಕೋದಿಲ್ಲ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಉಳಿಗಾಲವಿಲ್ಲ ಎಂದು ಹೇಳಿದ್ದಾರೆ. ಬಿಹಾರದಲ್ಲಿ ಕೇವಲ 4 ಸೀಟು ಗೆದ್ದಿದ್ದಕ್ಕೆ ಕಾಂಗ್ರೆಸ್ ಸಂಭ್ರಮಿಸುತ್ತಿದೆ. ಇದು ಪಕ್ಷದ ದುಸ್ಥಿತಿಯನ್ನ ತೋರಿಸುತ್ತದೆ. ಕಾಂಗ್ರೆಸ್ಗೆ ವಯಸ್ಸಾಗಿದ್ದು ಚಿಕಿತ್ಸೆ ನೀಡಿದ್ರೂ ಬದುಕುವುದು ಕಷ್ಟ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ಗೆ ಒಂದು ಸರಿಯಾದ ನಿಲುವಿಲ್ಲ. ಅದು ಆ ಪಕ್ಷ ಈ ದೇಶದಲ್ಲಿ ಅದಕ್ಕೆ ಉಳಿಗಾಲವೂ ಇಲ್ಲ. ಎಲ್ಲಾ ಕಡೆ ನೆಲ ಕಚ್ಚಿ ಹೋಗ್ತಾ ಇದೆ. ಮೊದಲು ಬಿಜೆಪಿ 1% ವೋಟ್ ತಗೊಳ್ಳೋ ಕಾಲದಲ್ಲಿ ಈ ಸಾರಿ 1% ತಗೋಬಿಟ್ಟಿದ್ದೀವಿ ಅಂತೇಳಿ ಸಿಹಿ ತಿಂತಿದ್ರು. ಎರಡನೇ ಚುನಾವಣೆ ಬಂದಾಗ ಇಲ್ಲ ಈ ಸಾರಿ 5% ವೋಟ್ ತಗೋಬಿಟ್ಟಿದ್ದೀವಿ ಅಂತ ಸಿಹಿ ತಿಂತಿದ್ರು. ಈಗ ಇಡೀ ದೇಶದಲ್ಲಿ ನಾವು ಅಧಿಕಾರ ಮಾಡ್ತಿದ್ದೀವಿ ಅಂತ ಸಿಹಿ ತಿಂತಾರೆ. ಕಾಂಗ್ರೆಸ್ ಮೊದಲು ಈ ದೇಶದ ರಕ್ಷಣೆ ಮಾಡೋರು ನಾವೇ ನೋಡಿ, ಇವತ್ತು 400 ಸೀಟ್ ಗೆದ್ದಿದ್ದೀವಿ ಅಂತ ಸಿಹಿ ತಿಂತಿದ್ರು. ಅದಾದ ಮೇಲೆ 200 ಸೀಟ್ ಬಂತು, ಆಮೇಲೆ 100 ಸೀಟ್ ಬಂತು, ಕೊನೆಯಲ್ಲಿ 44ಕ್ಕೆ ಬಂದ್ಬಿಟ್ಟಿತ್ತು. ಈಗ ಬಿಹಾರದಲ್ಲಿ 6 ಸೀಟ್ ಗೆದ್ದವರೆ. 6 ಸೀಟ್ ಗೆದ್ದಿದ್ದು. ಹೋದ್ ಸಾರಿ 4 ಸೀಟ್ ಗೆದ್ದಿದ್ವಿ, ಈ ಸಾರಿ 6 ಸೀಟ್ ಗೆದ್ಬಿಟ್ಟಿದ್ದೀವಿ ಅಂತ ಸಿಹಿ ತಿಂತಾವ್ರೆ ಪಾಪ ಅವರೆಲ್ಲ. ಇಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ.